ಹಾಯ್ ಎವ್ರಿವನ್. ಈ ವಿಡಿಯೋದಲ್ಲಿ ನೋಡ್ರಿ BSF ಎಕ್ಸಾಮ್ಸ್ಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಈ ಚಾನಲ್ ಅನ್ನ ಹೊಸದಾಗಿ ಓಪನ್ ಮಾಡಿದ್ದೀನಿ. ಸೊ ಇಂಡಿಯನ್ ಆರ್ಮಿಗೋಸ್ಕರ ಅಗ್ನಿವೀರ ಎಕ್ಸಾಮ್ಸ್ ಆಗಿರ್ಬೋದು, ನೇವಿ ಎಕ್ಸಾಮ್ಸ್, ಏರ್ ಫೋರ್ಸ್, BSF, ಕೋಸ್ಟ್ ಗಾರ್ಡ್. ಸೊ ಎಲ್ಲರೂ ಶೇರ್ ಮಾಡ್ರಿ ಎಲ್ರಿಗೂ, ಆಮೇಲೆ ಸಬ್ಸ್ಕ್ರೈಬ್ ಆಗ್ರಿ. ಅದ್ರ ಜೊತೆಗೆ BSF ಟ್ರೇಡ್ಸ್ಮನ್ ಕನ್ನಡ ಅಂತಂದ್ ಹೇಳಿ ಒಂದು ಟೆಲಿಗ್ರಾಮ್ ಚಾನಲ್ ಐತೆ. ಇದ್ರಲ್ಲಿ ನಿಮ್ಗೆ ಎಲ್ಲಾ ವಿಡಿಯೋಸ್ಗಳು ಸಿಗ್ತಾವ. ನಾನು ಬೇರೆ ಎಕ್ಸಾಮ್ಸ್ಗಳಿಗೆ ಮಾಡಿದ ವಿಡಿಯೋಸ್ಗಳಿದಾವ, ಬಟ್ ಆದ್ರೆ ಕಾನ್ಸೆಪ್ಟ್ಗಳು ಸೇಮ್ ಇರ್ತಾವ. ಆಮೇಲೆ ಇಂಗ್ಲಿಷ್ನಾಗೂ ಹೇಳ್ಕೊಟ್ಟಿದ್ದೀನಿ, ಇವುಗಳನ್ನ ವಿಡಿಯೋಸ್ಗಳನ್ನ ನೋಡ್ಬೋದು. ಆಮೇಲೆ ನಾನು ಡೈಲಿ ವಿಡಿಯೋಸ್ಗಳನ್ನು ಕೂಡ ಫ್ರೀ ಇದ್ದಾಗ ಮಾಡಿ ಹಾಕ್ತೀನಿ. ಈಗ ನೋಡ್ರಿ, ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಾವು BSF ಎಕ್ಸಾಮ್ಸ್ ನಮ್ದು ಫಿಸಿಕಲ್ ಆಗೈತ್ರಿ, ಅದಾಗೈತ್ರಿ, ಇದಾಗೈತ್ರಿ, ಓಕೆ ರೀ, ಆಗೈತ್ರಿ. ಬಟ್ ಆದ್ರೆ ಇವಾಗ ಏನ್ ಮಾಡ್ಬೇಕಂದ್ರ ಮೇನ್ ಇರೋದು ಎಕ್ಸಾಮ್. ಈ ಎಕ್ಸಾಮ್ ಒಳಗಡೆ ಏನಂತಂದ್ ಹೇಳಿದ್ರೆ ಸ್ಕೋರ್ ಮಾಡ್ಬೇಕು. ನೀ ಸ್ಕೋರ್ ಮಾಡಿದಂತಂದ್ ಹೇಳಿದ್ರೆ ಮೆರಿಟ್ದಾಗ ಕುಂತೈತಿ. ಮೆರಿಟ್ದಾಗ ಕುಂತಂದ್ರ ನಿಂಗ್ ಜಾಬ್ ಬರ್ತೈತಿ, ಇಲ್ಲ ಅಂತಂದ್ ಹೇಳಿದ್ರೆ ಬರಂಗಿಲ್ಲ. ಸೊ ಇದೇನಂದ್ರೆ ಮಿನಿಮಮ್ ಇದೆ. ಈ ಸ್ಕೋರ್ ಮಾಡ್ಬೇಕಂತಂದ್ ಹೇಳಿದ್ರೆ ಹುಚ್ಚರಂಗ್ ಓದ್ಕೋತ್ ಕುಂಡಂಗಿಲ್ಲ. ನಾನ್ ಕ್ಲಿಯರ್ ಆಗಿ ಹೇಳತ್ತೇನೆ ನಿಮ್ಗ, ಹುಚ್ಚರಂಗ್ ಓದ್ಕೋತ್ ಕುಂಡಂಗಿಲ್ಲ. ಸರ್ ನಮ್ಗೆ ಈಗ ಇರ್ತಾವ ತಿಂಡಿಗೆ ಅದು ಓದ್ತಿರ್ತಾರ. ಅವ್ರ ಹೆಂಗಂತಂದ್ ಹೇಳಿದ್ರೆ ನಾನು ಮ್ಯಾಥ್ಸ್ ಓದ್ಬೇಕು, ಮ್ಯಾಥ್ಸ್ ಅಲ್ಲಿ ನಾನು ಪ್ರಾಫಿಟ್ ಅಂಡ್ ಲಾಸ್ ಓದ್ಬೇಕು, ಹಿಂಗಿರ್ತಾರ. ಯಾಕಂತಂದ್ ಹೇಳಿದ್ರೆ ಅವ್ ಟಫ್ ಇರ್ತಾವಲ್ಲ, ಅದನ್ನ ಮೊದಲು ಕಲಿಯೋಣ ಅಂತಂದ್ ಹೇಳಿ. ಸಿಂಪಲ್ ಆಗಿ ಹೇಳ್ತೀನಿ, ಆತರ ಯಾರು ಮಾಡಕ್ ಹೋಗ್ಬೇಡ್ರಿ. ಮೊದಲ್ ಏನಂತಂದ್ ಹೇಳಿದ್ರೆ ಈಸಿ ಆಗಿ ನಮ್ಗ ಸ್ಕೋರ್ ಯಾವ್ದಾಗತ್ತಲ್ಲ ಅದನ್ನ ಓದ್ಬೇಕು, ಆಮೇಲೆ ಉಳಿದಿದ್ದನ್ನ ಓದ್ಬೇಕು. ನಾನು ಹೇಳ್ತೀನಿ ಆತರ ಸ್ಟಡಿ ಮಾಡ್ಕೊಂತ ಹೋಗ್ರಿ. ನಿಮಗೆ ಏನಂತಂದ್ ಹೇಳಿದ್ರೆ ಸ್ಕೋರ್ ನಾನ್ ಜಾಸ್ತಿ ಮಾಡ್ಕೊಡ್ತೇನೆ. ನೋಡ್ರಿ, ಫಸ್ಟ್ ಏನ್ ಮಾಡೋಣ ಅಂತಂದ್ ಹೇಳಿದ್ರೆ ನಾವು ರೀಸನಿಂಗ್ ಒಳಗಡೆ ಡಿಸ್ಕಷನ್ ಮಾಡೋಣ. ರೀಸನಿಂಗ್ ಮೊದಲು ಪರ್ಫೆಕ್ಟ್ ಆಗೋಣ. ಯಾಕಂತಂದ್ ಹೇಳಿದ್ರೆ ನಾನು ಹೇಳ್ಕೊಂತ ಹೋಗ್ತೀನಿ ನೋಡ್ರಿ, ಎಷ್ಟು ಮಾರ್ಕ್ಸ್ ಆಗ್ತಾವ ನೀವೇ ಹೇಳ್ರಿ ನನಗೆ. ನೋಡ್ರಿ, ಫಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಫಸ್ಟ್ ಚಾಪ್ಟರ್ ಏನ್ ಬರತ್ತ ಅಂತಂದ್ ಹೇಳಿದ್ರೆ ಸಿಕ್ಸ್ತ್ ಟರ್ಮ್ ಕಂಡಿಡಿಯೋದು. ಇಲ್ಲಿ ಏನಂತಂದ್ ಹೇಳಿದ್ರೆ ಫೋರ್ತ್ ಟರ್ಮ್ ಅಥವಾ ಏನಂತಂದ್ ಹೇಳಿದ್ರೆ ಸಿಕ್ಸ್ತ್ ಟರ್ಮ್ ಕಂಡಿಡಿಯೋದು ಟಾಪಿಕ್ ಬರುತ್ತೆ. ಇದು ತುಂಬಾ ಈಸಿ ಆಗಿರ್ತೈತೆ. ಇದು ಫಸ್ಟ್ ಟಾಪಿಕ್. ಆರಾಮಾಗಿ ಏನಂತಂದ್ರೆ ನಾವು ಸ್ಕೋರ್ ಅನ್ನ ಮಾಡ್ಕೋಬಹುದು. ಅದಾದ ನಂತರ ಸೆಕೆಂಡ್ ಟಾಪಿಕ್ ಇದರಲ್ಲಿ ಬರ್ತೈತಿ ಸಿಟ್ಟಿಂಗ್ ಅರೇಂಜ್ಮೆಂಟ್. ಸಿಟ್ಟಿಂಗ್ ಅರೇಂಜ್ಮೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ವಲ್ಪ ಕಷ್ಟ ಇರ್ತೈತೆ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಏನಂತಂದ್ ಹೇಳಿದ್ರೆ ಸ್ವಲ್ಪ ಕಷ್ಟ ಇರ್ತೈತೆ. ಇದನ್ನ ಏನಂತಂದ್ ಹೇಳಿದ್ರೆ ಲಾಸ್ಟ್ ಆಪ್ಷನ್ ಇಟ್ಕೊಳ್ಳೋಣ. ಸಿಟ್ಟಿಂಗ್ ಅರೇಂಜ್ಮೆಂಟ್ ಲಾಸ್ಟ್ ಓದೋಣ. ಫಸ್ಟ್ ಏನಂತಂದ್ ಹೇಳಿದ್ರೆ ಫೋರ್ತ್ ಅಂಡ್ ಸಿಕ್ಸ್ತ್ ನಾನು ಮಾಡಿ ಹಾಕ್ತೀನಿ. ಅದಾದ ನಂತರ ಇವ್ ನೋಡ್ರಿ, ಸಿಂಬಾಲ್ಗಳು ಬರ್ತಾವ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ನಂಬರ್ ಅಂಡ್ ಸಿಂಬಾಲ್ಗಳು ಬರ್ತಾವ. ಇಲ್ಲೇನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿರುತ್ತೆ. ಈಗ ಏನಪ್ಪಾ ಅಂತಂದ್ರೆ 8 ಐತೆ. 8 ಹಿಂದ್ಗಡೆ T ಅಂತಂದೈತೆ, 8 ಮುಂದ್ಗಡೆ ಏನಂತಂದ್ ಹೇಳಿದ್ರೆ 2 ಅಂತಂದೈತೆ. ಸೊ ಇಲ್ಲಿ T ಮತ್ತು 2ರ ನಡುವೆ 8ಗಳು ಎಷ್ಟಿದಾವ ಇಂತಾವ ಅಂತಂದ್ ಕೇಳ್ತಾರ. ಇದು ತುಂಬಾ ಈಸಿಯೆಸ್ಟ್ ಟಾಪಿಕ್ ಇರ್ತೈತೆ. ಇದ್ರ ಮೇಲೆ ಏನಂತಂದ್ ಹೇಳಿದ್ರೆ ಒಂದ್ ಕ್ವಶನ್ ಬರ್ತೈತೆ. ಸೊ ಇದನ್ನ ನಾನು ಹೇಳ್ಕೊಡ್ತೀನಿ. ಸಿಂಬಾಲ್ ರಿಕಾಗ್ನೈಸೇಷನ್ ಅಂತಂದ್ ಹೇಳ್ತೀವಿ. ಸಿಂಬಾಲ್ಸ್ ಗಳನ್ನ ಕಂಡಿಡಿಯೋದು, ನಂಬರ್ ಅಥವಾ ಸಿಂಬಾಲ್ಸ್ ಗಳನ್ನ ಕಂಡಿಡಿಯೋದು ಅಂತಂದ್ ಹೇಳಿ ಟಾಪಿಕ್ ಬರ್ತೈತೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕೋಡಿಂಗ್ ಬರುತ್ತೆ. ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅಂತಂದ್ ಹೇಳ್ತೀವಿ. ಸೊ ಇದರಲ್ಲಿ ಕೆಲವೊಂದು ಪ್ಯಾಟರ್ನ್ಸ್ ಗಳು ಬರ್ತಾವ. ಇದು ನೆಕ್ಸ್ಟ್ ಟಾಪಿಕ್. ಸೊ ನಾನು ಟಾಪಿಕ್ಸ್ ಗಳ ನೇಮ್ ಗಳನ್ನ ಹೇಳ್ಕೊಂತ ಹೋಗ್ತಿದ್ದೀನಿ, ಸಿಲೆಬಸ್ ಅಲ್ಲಿ ಏನೇನಿದೆ ಅಂತಂದ್ ಹೇಳಿ. ನೆಕ್ಸ್ಟ್ ನೋಡ್ರಿ, ಇದು ಕೂಡ ಏನಂತಂದ್ ಹೇಳಿದ್ರೆ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಮೇಲೆ ಕ್ವಶನ್ ಬಂದಿರುತ್ತೆ. ಸೊ ನೋಡ್ರಿ ಎಷ್ಟೆಷ್ಟು ಕ್ವಶನ್ಸ್ ಗಳು ಬರ್ತಾವ. ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಮೇಲೆ 3 to 4 ಕ್ವಶನ್ಸ್ ಗಳು ಬರ್ತಾವ. ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಇದನ್ನ ಕವರ್ ಮಾಡ್ಕೊಂಡು ಅಂತಂದ್ ಹೇಳಿದ್ರೆ 3-4 ಕ್ವಶನ್ ಕವರ್ ಮಾಡ್ಕೊಂತೀವಿ. ಅದಾದ ನಂತರ ಈ ಕ್ವಶನ್ ಏನಂತಂದ್ ಹೇಳಿದ್ರೆ ರಿಲೇಷನ್ಸ್ ಮೇಲೆ ಬರುತ್ತೆ. ಸೊ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕ್ವಶನ್ ರೀಸನಿಂಗ್ ಒಳಗಡೆ ರಿಲೇಷನ್ಸ್ ಮೇಲೆ ಒಂದ್ ಕ್ವಶನ್ ಬರ್ತೈತಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಬರುವಂತದ್ದು ಯಾವ್ದಂತಂದ್ ಹೇಳಿದ್ರೆ ಮತ್ತೆ ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಮೇಲೆ. ಕೋಡಿಂಗ್ ಅಂಡ್ ಡಿ ಕೋಡಿಂಗ್ ಅಂದ್ರ ಇವಾಗ ಇದನ್ನ ಏನಂತಂದ್ ಹೇಳಿದ್ರೆ ಈ ತರ ಬರ್ದಾರ, ಇದನ್ನ ಹೆಂಗ್ ಬರಿತೀವಿ ಅಂತಂದ್ ಹೇಳಿ ಕೇಳ್ತಾರೆ. ಇದೊಂದು ಲಾಜಿಕ್ ಬರುತ್ತೆ, ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಟಾಪಿಕ್ ನೋಡ್ರಿ, ಇಲ್ಲಿ ಏನ್ ಕೇಳಿದಾರಪ್ಪ ಅಂತಂದ್ ಹೇಳಿದ್ರೆ ಮತ್ತೆ ರಿಲೇಷನ್ ಮೇಲೆ ಕ್ವಶನ್ ಅನ್ನ ಕೇಳಿದಾರ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ರಿಲೇಷನ್ ಮೇಲೆ ಕ್ವಶನ್ ಕೇಳಿದಾರ. ಅಂದ್ರೆ ಈಗ ರಿಲೇಷನ್ ಮೇಲೆ ಎಷ್ಟು ಕ್ವಶನ್ಸ್ ಗಳಾದವು? 2 ಕ್ವಶನ್ಸ್ ಗಳಾದವು. ಅದೇ ರೀತಿಯಾಗಿ ನೆಕ್ಸ್ಟ್ ಏನ್ ಬರುತ್ತಂತಂದ್ ಹೇಳಿದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಕ್ವಶನ್ ಬರುತ್ತೆ. ಈ ವಿಡಿಯೋಸ್ಗಳು ಕನ್ನಡದಾಗೂ ಅದಾವು, ಆಮೇಲೆ ಇಂಗ್ಲಿಷ್ನಾಗ ಅದಾವು. ಎದ್ರೊಳಗ ಅಂತಂದ್ ಹೇಳಿದ್ರೆ ಈ ಟೆಲಿಗ್ರಾಮ್ದೊಳಗಡೆ. ಈ ಟೆಲಿಗ್ರಾಮ್ದೊಳಗಡೆ ನೋಡ್ರಿ ಅದ ಬಂದೈತೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಬಂದೈತೆ. ನೋಡ್ರಿ ಕನ್ನಡದಾಗೂ ಅದಾವ, ಅದಾದಂದ್ರೆ ಇಂಗ್ಲಿಷ್ನಾಗ ಅದಾವ. ಮೊದಲ್ ಕನ್ನಡದಾಗ ಅರ್ಥ ಮಾಡ್ಕೊಡ್ರಿ, ಅದಾದ ನಂತರ ಇಂಗ್ಲಿಷ್ನ ಅರ್ಥ ಮಾಡ್ಕೊಡ್ರಿ. ಇದ್ರಲ್ಲಿ ಫುಲ್ ಡೀಟೇಲ್ ಕೊಟ್ಟೆ. ಅದಾದ ನಂತರ ಇವಾಗೂ ನಾನು ಹೇಳ್ಕೊಡ್ತೇನೆ ನಿಮ್ಗ. ಎಲ್ಲಾ ವಿಡಿಯೋಸ್ಗಳನ್ನ ಹಾಕ್ತೀನಿ 10 ನಿಮಿಷದ್ದು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಈಸಿಯೆಸ್ಟ್ ಟಾಪಿಕ್ ಏನಪ್ಪಾ ಅಂತಂದ್ ಹೇಳಿದ್ರೆ ಡೈಸ್ ಪ್ರಾಬ್ಲಮ್ ಅಂತಂದ್ ಹೇಳ್ತೀವಿ. ಇದಕ್ಕ ನಾನು ಟ್ರಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ. ಅದೇ ರೀತಿಯಾಗಿ ನೆಕ್ಸ್ಟ್ ಟಾಪಿಕ್ ಏನ್ ಬರತ್ತ ಅಂತಂದ್ ಹೇಳಿದ್ರೆ ನೋಡ್ರಿ, ಮತ್ತೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಬಂತು. ಸೊ ಸಿಟ್ಟಿಂಗ್ ಅರೇಂಜ್ಮೆಂಟ್ ಎಷ್ಟು? ಥರ್ಡ್ ಕ್ವಶನ್ ಬಂತು ಇವಾಗ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದು ಯಾವ್ದ್ರ ಮೇಲೆ ಅಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ರೂಲ್ ಗೊತ್ತಿತ್ತಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ಇಕ್ವೇಶನ್, ಇದು ಮ್ಯಾಥಮೆಟಿಕಲ್ ಇಕ್ವೇಶನ್ ನ ಸಾಲ್ವ್ ಮಾಡ್ಕೋಬೇಕಾಗತ್ತ. ನೆಕ್ಸ್ಟ್ ಈ ಟಾಪಿಕ್ ಬಂದು ಎದ್ರ ಮೇಲೆ ಅಂತಂದ್ ಹೇಳಿದ್ರೆ ಪೇಪರ್ ಕಟ್ಟಿಂಗ್ ಅಂತಂದ್ ಹೇಳ್ತೀವಿ. ಯಾವ್ದ್ರ ಮೇಲೆ? ಪೇಪರ್ ಕಟ್ಟಿಂಗ್ ಮೇಲೆ ಬರುವಂತಹ ಒಂದ್ ಕ್ವಶನ್.
ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಕೂಡ ಏನಂತಂದ ಹೇಳಿದ್ರೆ ಬೋರ್ಡ್ ಮಾಸ್ ಮೇಲೆ ಇವಾಗ 2ನೇ ಕ್ವಶನ್ ಇದು. ಅಂದ್ರೆ ಯಾವ್ದು ಜಾಸ್ತಿ ಓದ್ಕೋಬೇಕಂತಂದ ಹೇಳಿ. ನೆಕ್ಸ್ಟ್ ಇದು ಏನಂತಂದ ಹೇಳಿದ್ರೆ ನಂಬರ್ ಸೀರೀಸ್ ಮೇಲೆ ಬರುವಂತ ಕ್ವಶನ್ ಆಗತ್ತ. ಯಾವ್ದ್ರ ಮೇಲೆ? ನಂಬರ್ ಸೀರೀಸ್. ಆಮೇಲೆ ಇದು ನೋಡ್ರಿ, ನಾನು ಆಗ್ಲೇ ಹೇಳಿದ್ನಲ್ಲ ಸಿಂಬಾಲ್ ರೆಕಗ್ನೈಸೇಷನ್ ಅಂತಂದ ಹೇಳಿ, ಸಿಂಬಾಲ್ಸ್ ಗಳನ್ನ ಕಂಡುಹಿಡಿಯೋದು. ಇಲ್ಲಿ ಏನ್ ಹೇಳಿದಾರ ಅಂತಂದ ಹೇಳಿದ್ರೆ ನಾನು ಹೇಳ್ತೀನಿ ಬಿಟ್ರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಸಿಂಬಾಲ್ ರೆಕಗ್ನೈಸೇಷನ್ ಮೇಲೆ ಎಷ್ಟನೇ ಕ್ವಶನ್ ಬಂತು? 2ನೇ ಕ್ವಶನ್ ಬಂತು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇದೇನಪ್ಪಾ ಅಂತಂದ್ ಹೇಳಿದ್ರ ಫಿಗರ್ ಸಿರೀಸ್ ಮೇಲೆ ಇದು. ಈ ಕ್ವಶನ್ ಏನಂತಂದ್ ಹೇಳಿದ್ರ ಫಿಗರ್ ಸಿರೀಸ್ ಮೇಲೆ ಬಂದಿರುವಂತಹ ಒಂದು ಕ್ವಶನ್. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಮತ್ತೆ ನಂಬರ್ ಸಿರೀಸ್. ಮತ್ತೆ ಏನಂತಂದ್ ಹೇಳಿದ್ರೆ ನಂಬರ್ ಸಿರೀಸ್ ಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಇದು 2ನೇ ಕ್ವಶನ್ ಅಲ್ಲ, ಎಸ್ 2ನೇ ಕ್ವಶನ್ಸ್ಗಳು. ಅದಾದ ನಂತರ ಮತ್ತೆ ಏನ್ ಕೇಳಿದಾನ ಅಂತಂದ್ ಹೇಳಿದ್ರೆ 6th ಟರ್ಮ್ ಕಂಡುಹಿಡಿಯೋದು. ಅಂದ್ರೆ 2 ಕ್ವಶನ್. ಅಂದ್ರೆ ಇಲ್ಲಿ ಏನಾಗೈತೆ ಅಂತಂದ್ ಹೇಳಿದ್ರ ಪ್ರತಿಯೊಂದು ರೀಸನಿಂಗ್ ಟಾಪಿಕ್ ಮೇಲೆ ಏನು ಇಲ್ಲ ಅಂದ್ರು 2 ರಿಂದ 3 ಕ್ವಶನ್ಸ್ ಗಳು ಇದ್ದೇ ಇದಾವ. 2 ರಿಂದ 3 ಕ್ವಶನ್ಸ್ ಗಳು ಇದ್ದೇ ಇದಾವ. ಅಂದ್ರೆ ನಾವ್ ಇಲ್ಲಿ ಆರಾಮಾಗಿ ಏನಂತಂದ್ ಹೇಳಿದ್ರೆ 35ಕ್ಕೆ ನಮಗೆ 35 ತೆಗಿಯಕಾಗಿಲ್ಲ, ಯಾಕಂದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಸ್ವಲ್ಪ ಟಫ್ ಇರ್ತೈತೆ. ನಾವು 30 ಕ್ವಶನ್ಸ್ ಗಳನ್ನ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. 30 ಕ್ವಶನ್ ಸಾಲ್ವ್ ಮಾಡ್ಕೊಂಡ್ರೆ ಎಷ್ಟು ಮಾರ್ಕ್ಸ್ ಆಗತ್ತ ಅನ್ನೋದು ನೀವ ಹಾಕ್ರಿ ನೋಡೋಣ. ಜಸ್ಟ್ ರೀಸನಿಂಗ್ ಒಳಗಡೆ ಹೇಳತ್ತ ನಾನು. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಫಿಗರ್ ಸಿರೀಸ್ ಮೇಲೆ ಬರುತ್ತೆ. ಇದೇನಂತಂದ್ ಹೇಳಿದ್ರೆ ನೆಕ್ಸ್ಟ್ ಫಿಗರ್ ಸಿರೀಸ್ ಮೇಲೆ ಬರುತ್ತೆ. ಅಂದ್ರೆ ಇದು ಅಲ್ಟರ್ನೇಟಿವ್ ಹೇಳ್ತೀವಿ. ಅಲ್ಟರ್ನೇಟಿವ್ ಕ್ವಶನ್ ಫಿಗರ್ ಸಿರೀಸ್ ಅಲ್ಲ ಇದು. ಆಡ್ ಅಂಡ್ ಔಟ್, ಗುಂಪಿಗೆ ಸೇರದ ಪದ ಅಂತಂದ್ ಹೇಳ್ತೀವಿ. ಆಡ್ ಅಂಡ್ ಔಟ್, ಗುಂಪಿಗೆ ಸೇರದ ಪದ. ಈ ಟಾಪಿಕ್ ನೇಮ್ ಏನಂತಂದ್ ಹೇಳಿದ್ರೆ ಇಲ್ಲಿ ಫಿಗರ್ ಕೊಟ್ಟಿದಾನ. ನೆಕ್ಸ್ಟ್ ಏನ್ ಕೊಡ್ತಾನ ಅಂತಂದ್ ಹೇಳಿದ್ರೆ ವರ್ಡ್ಸ್ ಗಳನ್ನ ಕೊಡ್ತಾನ. ಅದಾದ ನಂತರ ನೆಕ್ಸ್ಟ್ ಬರುವಂತಹ ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಕ್ಯಾಲ್ಕುಲೇಷನ್ ಮೇಲೆ ಐತೆ. ಸೊ ಇವಾಗ ಏನಂತಂದ್ ಹೇಳಿದ್ರೆ ಹಿಂಗ ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್, ಬಟ್ ಅದ್ರ ಡಿಫ್ರೆಂಟ್ ಆಗಿ. ಇವಾಗ ಏನಂತಂದ್ ಹೇಳಿದ್ರೆ ಒಂದು 30 ಜನ ಕೂತ್ಕೊಂಡಿದಾರ. ಅರ್ಜುನ್ ಅನ್ನೋನ್ ಏನಂತಂದ್ ಹೇಳಿದ್ರೆ ಈ ಪ್ಲೇಸ್ ಅಲ್ಲಿ ಕೂತ್ಕೊಂಡಿದಾನ. ಆಮೇಲೆ ಈ ತರ ಏನಂತಂದ್ ಹೇಳಿದ್ರೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಕ್ಯಾಲ್ಕುಲೇಷನ್ ಪಾರ್ಟ್ ಬರ್ತೈತೆ. ಬಾಳ ಅಂದ್ರೆ ಬಾಳ ಈಸಿ ಇರ್ತೈತಿ. ನಾನು ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇದು ಯಾವ್ದು ಕ್ವಶನ್ ಬರುತ್ತೆ ಅಂತಂದ್ ಹೇಳಿದ್ರೆ ಇದು ಸ್ಟೇಟ್ಮೆಂಟ್ಸ್. ಈ ಕ್ವಶನ್ ಏನಂದ್ರ ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್ಸ್ ಅಂತಂದ್ ಹೇಳಿ, ಹೇಳಿಕೆಗಳು ಮತ್ತು ತೀರ್ಮಾನಗಳು ಅಂತಂದ್ ಹೇಳಿ. ಸೊ ಅದನ್ನು ನೋಡೋಣ, ಈಸಿ ಆಗಿರ್ತೈತಿ. ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಅಲ್ಫಾಬೆಟ್ ಸಿರೀಸ್. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಫಾಬೆಟ್ ಸಿರೀಸ್ ಮೇಲೆ ಕ್ವಶನ್ಸ್ ಗಳು ಬರ್ತಾವ. ಆಮೇಲೆ ನೆಕ್ಸ್ಟ್ ನೋಡ್ರಿ ನಂಬರ್ ಸಿರೀಸ್ ಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಮತ್ತೆ 3rd ಕ್ವಶನ್ ಬಂತು. ನಂಬರ್ ಸಿರೀಸ್ ಮೇಲೆ ಮತ್ತೊಂದು ಕ್ವಶನ್ ಐತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ ಇದು ಯಾವ್ದು ಅಂತಂದ್ ಹೇಳಿದ್ರೆ ಅಲ್ಫಾಬೆಟ್ ಸಿರೀಸ್ ಮೇಲೆ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಮತ್ತೆ ಅಲ್ಫಾಬೆಟ್ ಸಿರೀಸ್ ಮೇಲೆ ಕ್ವಶನ್ ಬಂದೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್ಸ್ ಅಂತಂದ್ ಹೇಳ್ತೀವಿ. ಅಂದ್ರೆ ಇದು ಹೇಳಿಕೆಗಳು ಮತ್ತು ತೀರ್ಮಾನಗಳು ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೆ ಏನಪ್ಪಾ ಅಂತಂದ್ ಹೇಳಿದ್ರೆ 6th ಟರ್ಮ್ ಕಂಡುಹಿಡಿಯೋದೈತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 6th ಟರ್ಮ್ ಕಂಡುಹಿಡಿಯೋದು. ಇಲ್ಲಿ ಅದಾದ ನಂತರ ಸೇಮ್ ಸಿಂಬಾಲ್ ಅಂಡ್ ನಂಬರ್ ಕಂಡುಹಿಡಿಯೋದು. ಇದು ಸಿಂಬಾಲ್ ಅಂಡ್ ನಂಬರ್ ಕಂಡುಹಿಡಿಯೋದು ಅಂದ್ರೆ ಈಸಿಯೆಸ್ಟ್ ಟಾಪಿಕ್, ಅದ್ರ ಮೇಲೆ ಜಾಸ್ತಿ ಕ್ವಶನ್ ಕೇಳಿದಾನ. ಆಮೇಲೆ ನೆಕ್ಸ್ಟ್ ಕ್ವಶನ್ ಬಂದಿರೋದು ಏನಂತಂದ್ ಹೇಳಿದ್ರೆ ನೆಕ್ಸ್ಟ್ ಅಲ್ಫಾಬೆಟ್ ಸಿರೀಸ್ ಮೇಲೆ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಅಲ್ಫಾಬೆಟ್ ಸಿರೀಸ್. ಆಮೇಲೆ ನೆಕ್ಸ್ಟ್ ಮತ್ತೆ ಇನ್ನೊಂದು ಬಂದೈತೆ ಸ್ಟೇಟ್ಮೆಂಟ್ಸ್ ಅಂಡ್ ಕನ್ಕ್ಲೂಷನ್. ಆಮೇಲೆ ಆಲ್ಮೋಸ್ಟ್ ನಾನು ಇವಾಗ ಸ್ಟೇಟ್ಮೆಂಟ್ ಕೊಡ್ಬೇಕಂತಂದ್ ಹೇಳಿದ್ರೆ ಪ್ರತಿಯೊಂದು ಟಾಪಿಕ್ ಇಂದ 3 ಕ್ವಶನ್ಸ್ ಗಳು ಬರ್ತಿದಾವ. 3 ಕ್ವಶನ್ಸ್ ಗಳು. ಅದಾದ ನಂತರ ಇದ್ ನೋಡ್ರಿ ಯಾವ್ದ್ರ ಮೇಲೆ? ಬೋರ್ಡ್ ಮಾಸ್ ಮೇಲೆ. ಈ ಕ್ವಶನ್ ಯಾವ್ದ್ರ ಮೇಲೆ ಅಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ಮೇಲೆ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮೇಲೆ. ನೋಡ್ರಿ 4ನೇ ಕ್ವಶನ್ ಇದು, ಕೋಡಿಂಗ್ ಅಂಡ್ ಡಿಕೋಡಿಂಗ್. ಆಮೇಲೆ ನೆಕ್ಸ್ಟ್ ಬರೋದು ಯಾವ್ದಂತಂದ್ ಹೇಳಿದ್ರೆ ಆಡ್ ಅಂಡ್ ಔಟ್, ಗುಂಪಿಗೆ ಸೇರದ ಪದ. ಆಮೇಲೆ ನೆಕ್ಸ್ಟ್ ಕ್ವಶನ್ ಬರೋದು ಯಾವ್ದಂತಂದ್ ಹೇಳಿದ್ರೆ ಫಿಗರ್ ಸಿರೀಸ್ ಮೇಲೆ ಬಂದೈತೆ. ಸೊ ಈ ರೀತಿಯಾಗಿ ಇನ್ನೊಂದ್ ಯಾವ್ದು ಲಾಸ್ಟ್ ಐತಿ ನೋಡ್ರಿ, ಇದೇನಂತಂದ್ ಹೇಳಿದ್ರೆ ಡೈರೆಕ್ಷನ್ ಮೇಲೆ. ಇದ್ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಡೈರೆಕ್ಷನ್ ಮೇಲೆ ಬಂದಿರುವಂತ ಕ್ವಶನ್ಸ್ ಗಳು. ಈ ತರ ಏನಂತಂದ್ ಹೇಳಿದ್ರೆ ಹಲವಾರು ಥಿಂಗ್ಸ್ ಗಳು ಬಂದ್ವು. ನಾನು ಇವಾಗ ನಿಮ್ಗೆ ಏನಂತಂದ್ ಹೇಳಿದ್ರೆ ಈಗ ಆಲ್ರೆಡಿ ನಾನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದ್ದೇನೆ ನಿಮಗೆ. ಸೊ ಇಲ್ಲಿ ನೋಡ್ರಿ ರೀಸನಿಂಗ್ ಟಾಪಿಕ್ಸ್ ಗಳು ನಂಬರ್ ಸಿರೀಸ್ ಮೇಲೆ ಐತೆ. ಅದಾದ ನಂತರ ನೆಕ್ಸ್ಟ್ ನಂಬರ್ ಸಿರೀಸ್ ಕನ್ನಡದಲ್ಲಿ ನಿಮ್ಗೇನಂತಂದ್ ಹೇಳಿದ್ರೆ ಇವು ಇಂಗ್ಲಿಷ್ ಬರ್ಬೇಕಂತ ಏನಿಲ್ಲ, ನೀವು ಕನ್ನಡ ವಿಡಿಯೋಸ್ ಗಳು ನೋಡಿದ್ರು ಸಾಕು. ನೀವು ಪ್ಯಾಟರ್ನ್ ಗಳು ಇರ್ತಾವ ಇಲ್ಲಿ, ನಾನು ಇನ್ನೂ ವಿಡಿಯೋಸ್ ಗಳನ್ನ ಕೂಡ ಮಾಡಿ ಹಾಕ್ತೀನಿ. ಎಲ್ಲಾ ನಂಬರ್ ಸಿರೀಸ್ ಗಳ ಮೇಲೆ ಇದಾವ. ನಂಬರ್ ಸಿರೀಸ್ ಗಳ ಮೇಲೆ ಓದ್ಕೊಡ್ರಿ. ನೆಕ್ಸ್ಟ್ ಪೇಪರ್ ಕಟ್ಟಿಂಗ್ ಮೇಲೆ ಏನಂತಂದ್ ಹೇಳಿದ್ರೆ ನಿಮ್ಗೆ ಅದಾವ ಎಲ್ಲಾ ವಿಡಿಯೋಸ್ ಗಳಿದಾವ. ನೆಕ್ಸ್ಟ್ ಅಲ್ಫಾಬೆಟ್ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಮೇಲೆ ಇದಾವ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ಸ್ ಮೇಲೆ ವಿಡಿಯೋಸ್ ಗಳಿದಾವ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮಿರರ್ ಇಮೇಜ್ ಐತೆ. ಈಗ ಇದು ಕ್ವಶನ್ ಇಲ್ಲ ಬಂದಿರ್ಲಿಲ್ಲ, ಬಟ್ ಅದ್ರ ಮಿರರ್ ಇಮೇಜ್ ಬರ್ತೈತೆ. ಆಮೇಲೆ ಸ್ಟೇಟ್ಮೆಂಟ್ಸ್ ಅಲ್ಲಿ
ಟೈಪ್ 2 ಗಳು ಬರ್ತಾವ. ನೆಕ್ಸ್ಟ್ ಫಿಗರ್ ಸೀರೀಸ್ ಮೇಲೆ ಇದು ವಿಡಿಯೋಸ್ ಗಳಿದಾವ. ನೆಕ್ಸ್ಟ್ ಫಿಗರ್ ಸೀರೀಸ್ ಮೇಲೆ ಅದಾದ ನಂತರ ನೆಕ್ಸ್ಟ್ 6th ಟರ್ಮ್ ಕಂಡು ಹಿಡಿಯೋದು. 6th ಟರ್ಮ್ ಅದಾದ ನಂತರ ನೆಕ್ಸ್ಟ್ ಯಾವ್ದು ನೋಡ್ರಿ, ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದಾವ. ಆಮೇಲೆ ನೆಕ್ಸ್ಟ್ ಟಾಪಿಕ್ ಅಲ್ಫಾಬೆಟ್ ಸೀರೀಸ್, ವಾಟರ್ ಇಮೇಜ್ ಇದು ಟಾಪಿಕ್ ಬಂದಿಲ್ಲ, ಬಟ್ ಅದ್ರ ಇದು ಇನ್ಕ್ಲೂಡ್ ಆಗ್ಬೇಕು. ವಾಟರ್ ಇಮೇಜ್ ಇದಾದ ನಂತರ ಆಡ್ ನಂಬರ್ ಔಟ್, ಸೊ ಆಡ್ ಅಂಡ್ ಔಟ್ ಅಂತಂದು ಹೇಳ್ತೀವಲ್ಲ ಅದು. ಆಮೇಲೆ ಗ್ರಾಫ್ಸ್ ಕ್ವಶನ್ಸ್ ಗಳು ಕೆಲವೊಂದ್ ಕಡೆ ಕೆಲವೊಂದ್ ಎಕ್ಸಾಮ್ಸ್ ಗಳು ಗ್ರಾಫ್ಸ್ ಕ್ವಶನ್ಸ್ ಗಳನ್ನ ಕೇಳಿದಾರೆ, ಕೆಲವೊಂದ್ ಎಕ್ಸಾಮ್ಸ್ ಅಲ್ಲಿ ಕೇಳಿಲ್ಲ. ಇದು ಎಕ್ಸ್ಟ್ರಾ ಓದ್ಕೋಬೇಕು ನೀವು. ನೆಕ್ಸ್ಟ್ ಬೋರ್ಡ್ ಮಾಸ್ ಮೇಲೆ ಇದಾವ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್. ಎಸ್, ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮಗ ರೀಸನಿಂಗ್ ಆಯ್ತು. ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್, ಈ ವಿಡಿಯೋಸ್ ಗಳಿಲ್ಲ ಅದಾವ. ಇವುಗಳನ್ನ ನೀವು ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ನಾನು ಡೈಲಿ ವಿಡಿಯೋಸ್ ಗಳನ್ನ ಮಾಡಿ ಹಾಕ್ತೀನಿ, ಎಲ್ರಿಗೂ ಶೇರ್ ಮಾಡ್ಬೇಕು. ಮ್ಯಾಕ್ಸಿಮಮ್ ಜನ ನೋಡಕ್ ಸ್ಟಾರ್ಟ್ ಮಾಡಿದ್ರಿ, ಕರೆಕ್ಟ್ ಆಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರಿ, ನಾವು ಡೈಲಿ ಓದ್ತೀವ್ರಿ ಸರ್ ಅಂತಂತ ಹೇಳಿದ್ರೆ ನಾನು ನಿಮ್ಗೆ ಡೈಲಿ ಒಂದು 10 ನಿಮಿಷದ ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ, ಡೈಲಿ ಒಂದು ಕಾನ್ಸೆಪ್ಟ್ ಮೇಲೆ. ಸೊ ಅದನ್ನ ವಿಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ಟೆಲಿಗ್ರಾಮ್ ಗ್ರೂಪ್ ಒಳಗಡೆ ಸೊ ನಾನೊಂದು 10 ನಿಮಿಷದ ವಿಡಿಯೋನ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದಾದ ನಂತರ ನೆಕ್ಸ್ಟ್ ಅದೇ ಟಾಪಿಕ್ ಮೇಲೆ ಓಲ್ಡ್ ವಿಡಿಯೋಸ್ ಗಳು ಯಾವ್ದಾದ್ರು ಇದ್ರೆ ರೆಫರೆನ್ಸ್ ಅಂತಂದ ಹೇಳಿ ಆ ವಿಡಿಯೋ ಹಾಕಿರ್ತೀನಿ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಮ್ದು ಪ್ರಿಪರೇಷನ್ ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಏನಂತಂದ ಹೇಳಿದ್ರೆ BSF ಎಕ್ಸಾಮ್ ನಾನು ಇವಾಗ ಪ್ರಿಪರೇಷನ್ ನಡೆಸ್ತಾ ಇದ್ದೀನಿ ಈ ಯೂಟ್ಯೂಬ್ ಚಾನಲ್ ಅಲ್ಲಿ. ನೆಕ್ಸ್ಟ್ ಅಗ್ನಿವೀರ ಬರುತ್ತೆ, ಅದನ್ನು ಕೂಡ ಇದ್ರಲ್ಲೇ ನಡೆಸ್ತೀನಿ. ಸೊ ಇನ್ನೊಂದು ಚಾನಲ್ ಐತಲ್ಲ, ಅದ್ರಲ್ಲಿ ಏನಂತಂದ ಹೇಳಿದ್ರೆ ಓನ್ಲಿ SSC MTS GD ಎಕ್ಸಾಮ್ಸ್ ಗಳನ್ನ ನಡೆಸ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.